ಇದೆಲ್ಲ ಆಗಿಲ್ಲ. ಜಾತ್ರೆದು ಕೇಳ್ರಿ ಅನ್ಯ ಧರ್ಮದವರು ಹಿಂದೂ ಧರ್ಮವನ್ನು ಗೌರವ ಕೊಡ್ತಿದ್ರೆ, ಹಿಂದೂ ಧರ್ಮದವರ ಹಣ ತೊಗೊಂಡು ಅದು ಹರಾಮಿ ಅಂತ ಅನಿಸಿದ್ರೆ ಬರಬಾರ್ದು. ಅವ್ರು ಹೇಳ್ತಾರೆ ಕೆಲವು ಮಂದಿ ಇದು ಹರಾಮಪ್ಪ, ಹಿಂದೂಗಳ ಹರಾಮ್ ಮಾರೋದು ಹರಾಮ, ನಮ್ಮ ಪೂಜೆ ಸಾಮಾನು ಮಾರೋದು ಹರಾಮ ಅಂದ್ರೆ ಮಾಡಬೇಡ್ರಿ, ನಾವು ಹಿಂದೂಗಳು ಅಟ್ಟೆ ಮಾಡ್ಕೊಂಡು ಹೋಗ್ತೀವಿ. ಇಲ್ಲಪ್ಪ ಹಿಂದೂ ಧರ್ಮ ದೊಡ್ಡ ಧರ್ಮ, ಅದಕ್ಕೆ ಭಾಳ ಗೌರವ ಕೊಡ್ತೀವಿ ಅಂದ್ರೆ ಬರ್ರಿ, ಇಲ್ಲಾಂದ್ರೆ ಬಿಡ್ರಿ, ನಮ್ಮದೇ ನೀವು ಬರಬೇಕಂತೂ ಇಲ್ಲ. ನಿಮಗೆ ಬಿಟ್ಟಿದ್ದು, ನಮಗೇನು ಸಂಬಂಧ ಇಲ್ಲ. ನಾವು ಮಾತ್ರ ಜಾತ್ಯತೀತರು ಅಂದ್ರೆ ಹೆಂಗೆ ಅಂದ್ರೆ ನಕಲಿ ಜಾತ್ಯತೀತರಲ್ಲ. ಎಲ್ಲ ಧರ್ಮ ಗೌರವಿಸ್ತೀವಿ, ಆದರೆ ನಮ್ಮ ಧರ್ಮವನ್ನು ಅವ್ರು ಗೌರವಿಸ್ಬೇಕು, ನಮ್ಮ ಜಾತ್ರೆಯನ್ನು ಗೌರವಿಸೋರು ಬರ್ರಿ. ನಮ್ಮ ಜಾತ್ರೆ ಪದ್ಧತಿ ಏನಿದೆ, ನಮ್ಮ ಸಂಸ್ಕೃತಿ ಏನಿದೆ ಅದು ಗೌರವ ಕೊಡೋರು. ಆ ಹಣ ಗಳಿಸಿದವ್ರಿಗೆ ಏನೂ ಆಗೋದಿಲ್ಲ, ಅವ್ರ ಧರ್ಮದಾಗ ಪಾಪ ಹತ್ತೋದಿಲ್ಲ ಅಂದ್ರೆ ಬರ್ರಿ, ಪಾಪ ಹತ್ತಿದ್ದು ಅಂದ್ರೆ ಬರಬೇಡ್ರಿ. ಏನ್ರಿ ಬರೋಬ್ಬರಿ ಇತ್ತು ಇಷ್ಟೇ. ಮನರಂಜನೆ ಡೈಲಿ ಇಲ್ಲಿ ಇರ್ತೈತೆ ರೀ. ಇಲ್ಲಿ ನಮ್ಮ ಸಿದ್ದೇಶ್ವರ ದೇವಸ್ಥಾನ ಮುಂದೆ ಎಲ್ಲರೂ ಕೊಡ್ತಾರೆ ಡೈಲಿ ಯಾರ್ಯಾರ್ದು ಕಾರ್ಯಕ್ರಮ ಅನ್ನೋದು. ಈ ಸಲ ಜಂಗಿ ನಿಕಾಲಿ ಕುಸ್ತಿ ಸುಮಾರು 5 ಲಕ್ಷ ರೂಪಾಯಿ ಖರ್ಚು ಮಾಡ್ಲಕತ್ತಾರ. ಮನರಂಜನೆ ಕಾರ್ಯಕ್ರಮಕ್ಕೆ 10 ಲಕ್ಷ. ಮತ್ತು ಏನಾಗಿದೆ ಅಂದ್ರೆ ನಮ್ಗೆ ಭಾಳ ಸಮಸ್ಯೆ ಆಗಿದ್ರೆ, ಮೊದಲು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಸ್ಟೇಡಿಯಂ ಸಿಗ್ತಿತ್ತು. ಈಗ ಅದು ಅಲ್ಲೆಲ್ಲ ಏನಾಗ್ಯಾವ ಸೈಕ್ಲಿಂಗ್ದು ಅವು ಇವೆಲ್ಲ ಏನಕ್ಕೆ ಇದು ಮಾಡ್ಯಾರ. ನಾಳೆ ನಾವು ಮತ್ತೆ ಅದ್ರಲ್ಲಿ ಏನಕ್ಕೆ ಅಂತಂದ್ರೆ ಕೋಟ್ಯಾಂತರ ರೂಪಾಯಿದ್ದು ಇದು ಹಾಳಾಗಬಾರ್ದು ಅಂಥೇಳಿ ನಮ್ಮ ಜಿಲ್ಲಾಡಳಿತದವ್ರು ಹೇಳಿದ್ದಾರೆ. ನಾವು ಸಹ ಅದನ್ನ ಹಠ ಹಿಡಿದು ಅದನ್ನು ಮಾಡೋದು ಒಳ್ಳೆಯದಲ್ಲ ಅಂಥೇಳಿ ನಾವೇ ಇವತ್ತು ಅದು ಹಿಂಸರ್ದಿದ್ದೀವಿ. ಯಾಕಂದ್ರೆ ಕರೋನಾ ಆದ ನಂತರ ಮತ್ತು ಸಿದ್ದೇಶ್ವರ ರತ್ನ ಪ್ರಶಸ್ತಿ ಕೊಡ್ತಿದ್ದೀವಿ, ಅದನ್ನು 2-3 ವರ್ಷದ ಸ್ಥಗಿತ ಆಗೈತೆ. ಮುಂದಿನ ವರ್ಷದಿಂದ ಮತ್ತೆ ನಮ್ದು ಯಥಾಸ್ಥಿತಿ ಸಿದ್ದೇಶ್ವರ ರತ್ನ ಈಗೇನು 1 ಲಕ್ಷ ಇರ್ತದೆ, ಈಗ ಅದನ್ನು 1 ಲಕ್ಷ ರೂಪಾಯಿ ಏರಿಸಿ ಮುಂದಿನ ಸಲದಿಂದ ಮತ್ತೆ ಮಾದೇವ ಕೊಡ್ರ ಎಲ್ಲ ಚಪ್ಪಾಳು. ಎಷ್ಟು ಈ ಪತ್ರಿಕಾಗೋಷ್ಠಿ ಮುಗಿತು, ಎಲ್ಲರಿಗೂ ಪ್ರಸಾದ ವ್ಯವಸ್ಥೆ ಮಾಡ್ಯಾರ. ಆರಾಮ ಊಟ ಮಾಡಿ ನಮ್ಮಲ್ಲಿ ಇಲ್ಲ ಅದು. ಈಗ ಇದ್ರಾಗ ಕಳಸ ಕಾರ್ಯಕ್ರಮ ಇಲ್ಲ ಸಂಕ್ರಮಣ ಜಾತ್ರೆ ಒಳಗೆ. ಇದೊಂದು ಏನು ಸಿದ್ದೇಶ್ವರ ಜಾತ್ರೆಗೆ ಸಂಬಂಧಪಟ್ಟಂಥ ಇದರಲ್ಲಿ ಕುಂಭಮೇಳ ಯಾವುದಿಲ್ಲ. ಅದು ಈ ಏನಿದೆ ನಾವು ಏನು ಆಚರಣೆ ಮಾಡ್ತೀವಿ, ಸೋಲಾಪುರದಲ್ಲಿ ಸಿದ್ದರಾಮೇಶ್ವರ ಜಾತ್ರೆ ಪದ್ಧತಿ ಏನಿದೆ ಅದು ಬಿಜಾಪುರದಲ್ಲಿ ಅಷ್ಟೇ ಇಂಪ್ಲಿಮೆಂಟ್ ಆಗ್ತದೆ. ಯಾಕಂದ್ರೆ ಸಿದ್ದೇಶ್ವರ ಸೋಲಾಪುರದಿಂದ ಬಂದು ಕಟ್ಟಿದಂಥದ್ದೇ ದೇವಸ್ಥಾನ. ಯಾಕಂದ್ರೆ ಮೊದಲ ಮುಂಬೈ ಪ್ರಾಂತ ಇದ್ದಾಗ ಮಹಾರಾಷ್ಟ್ರ ಸೋಲಾಪುರದಲ್ಲಿ ಏನು ವ್ಯಾಪಾರಸ್ಥರಿದ್ರು ಅವರೆಲ್ಲ ಬಿಜಾಪುರಕ್ಕೆ ಒಂದೊಂದು ಅಂಗಡಿ ಇತ್ತು. ಆ ಅಂಗಡಿ ಒಳಗೆ ಸಿದ್ದರಾಮೇಶ್ವರ ಸೋಲಾಪುರಕ್ಕೆ ಏನು ಪದ್ಧತಿ ಅಂತಂದ್ರೆ ಮುಂಜಾನೆ ಅಂಗಡಿ ಪ್ರಾರಂಭವಾಗಿದ್ದ ಮುಂಚೆ ಸಿದ್ದರಾಮೇಶ್ವರ ಜೀವಂತ ಸಮಾಧಿ ಇದೆ. ಹೆಂಗೆ ನಮ್ಮದು ರಾಯರ ಸಮಾಧಿ ಇದೆ ಅದೇ ಮಾದರಿಯಲ್ಲಿ ಶಿವಯೋಗಿ ಸಿದ್ದರಾಮೇಶ್ವರವರು ಸಹ ಜೀವಂತ ಸಮಾಧಿ ತೊಗೊಂಡಿದ್ದಾರೆ. ಅವರು ಸ್ವಯಂ ಪ್ರೇರಣೆಯಿಂದ ಅಲ್ಲಿ ಸಮಾಧಿ ತೊಗೊಂಡಂಥ ಸ್ಥಳ ಸಿದ್ದರಾಮೇಶ್ವರ. ಆ ವ್ಯಾಪಾರಸ್ಥರು ಬಂದ ಪ್ರಾರಂಭ ಸುಮಾರು 1880ರಾಗ ಬಂದರು. ಇದೆಲ್ಲ ಅಂಗಡಿ ಇದ್ದು ಇನ್ನಾದ್ರೂ ಅವ್ರು ಕೆಲವೊಂದು ಅಂಗಡಿಗಳು ಅವರು ಇನ್ನೇ ಕಾಡಾದಿ ಅಂದರೆ ಅವರು ಸೋಲಾಪುರದವರೇ ಇಲ್ಲಿ ಉಮ್ಮರ್ಜತ್ತಿತ್ತು, ವಾರದತ್ತಿತ್ತು, ಜಮ್ಮಾತಿತ್ತು, ಹಿಂಗೆಲ್ಲ ಅವರೆಲ್ಲ ಕೂಡ ಪಂಚ ಕಮಿಟಿ ಮಾಡಿ ಪ್ರಾರಂಭ ಮಾಡಿದ್ರು. ಮುಂದೆ ಮುಂಬೈ ಕರ್ನಾಟಕ ಇದೆ, ನಮ್ಮದು ಕರ್ನಾಟಕದ ನಾವು ಸೇರ್ತೀವಿ. ನಮ್ಮ ಕರ್ನಾಟಕ ಕಾನೂನುಗಳು ಬೇರೆ, ಅದು ಮಹಾರಾಷ್ಟ್ರದ ಕಾನೂನು ಬೇರೆ ಅದು. ಹೀಗಾಗಿ ನಮ್ಮ ವ್ಯಾಪಾರಸ್ಥರು ಬಿಜಾಪುರ ಜಿಲ್ಲೆಯ ವ್ಯಾಪಾರಸ್ಥರು ಸಿದ್ದೇಶ್ವರ ಸಂಸ್ಥೆಯನ್ನು ಇವತ್ತು ನಾವು ನಡೆಸ್ತಾ ಇದ್ದೀವಿ. ನಡೆಸಿ ಗೊತ್ತು ಶತಮಾನ ಉತ್ಸವವನ್ನು ನಾವು ಮಾಡಿದ್ದೀವಿ. ಅದೇ ರೀತಿ ಎಲ್ಲ ರೀತಿಯಿಂದ ಸಿದ್ದೇಶ್ವರ ಸಂಸ್ಥೆ ಗಟ್ಟಿಯಾಗಿದೆ, ಸಮಾಜಕ್ಕೆ ಕೆಲಸ ಮಾಡ್ತಾರೆ. ವಿಶೇಷ ಆಹ್ವಾನ ಯಾರು ಭಕ್ತರದ ಅವ್ರು ಬರ್ತಾರೆ, ಬರೋದಿಲ್ಲ ಅಂದ್ರೆ ಬಿಡ್ತಾರೆ.